ನಮಸ್ಕಾರ ಸ್ನೇಹಿತರೆ, ಮಾಯಾ ಮಂಜರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮ ಮಕ್ಕಳಲ್ಲಿ ಕತೆ ಓದುವ ಕೇಳುವ ಹವ್ಯಾಸ ಬೆಳೆಸಬೇಕಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಕೊನೆವರೆಗೂ ವಿಡಿಯೋನ ತಪ್ಪದೆ ಸ್ಕಿಪ್ ಮಾಡದೆ ನೋಡಿ. ನಿಮ್ಮ ಮಕ್ಕಳು ಎಲ್ಲರ ಥರನೇ ಫೋನ್ ನೋಡಿಕೊಂಡು ಟಿ ವಿ ನೋಡಿಕೊಂಡು ಊಟ ಮಾಡ್ತಿದ್ದಾರಾ? ಹಾಗಾದರೆ ಈ ಹವ್ಯಾಸ ಯಾರಿಂದ ಬಂತು? ತಂದೆ ತಾಯಿಯಿಂದ. ತಮ್ಮ ತಾಳ್ಮೆಯನ್ನು ಹೆಚ್ಚು ಮಾಡಿಕೊಳ್ಳಿ. ಯಾಕಂದರೆ ತಂದೆ ತಾಯಿ ನೋಡೇ ಮಕ್ಕಳು ಕಲಿತಾರೆ. ಸೊ ನೀವು ಫೋನ್ ನೋಡ್ತಾ ಟಿ ವಿ ನೋಡ್ತಾ ಊಟ ಮಾಡ್ತಿದ್ರೆ ನಿಮ್ಮ ಮಕ್ಕಳು ನಿಮ್ಮನ್ನೇ ರೋಲ್ ಮಾಡೆಲಾಗಿ ತಗೊಂಡಿರ್ತಾರೆ. ಅವರು ಅದನ್ನೇ ಪಾಲಿಸ್ತಾರೆ. ಸೊ ದಯವಿಟ್ಟು ನೀವು ಮಕ್ಕಳ ಜೊತೆ ಒಂದು 10-15 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ, ಅವ್ರಿಗೆ ಕತೆ ಹೇಳುತ್ತಾ ಊಟ ಮಾಡಿಸಿ. ಇದರಿಂದ ಒಳ್ಳೆಯ ಬಾಂಧವ್ಯನೂ ಬೆಳೆಯುತ್ತೆ ತಂದೆ ತಾಯಿ ಮಕ್ಕಳಲ್ಲಿ. ಯಾಕೆ ಕತೆ ಓದಬೇಕು? ಅವರ ಕಲ್ಪನಾ ಶಕ್ತಿ ಹೆಚ್ಚಿಸಲು ಹೊಸ ಪದಗಳನ್ನು ಕಲಿಯುತ್ತಾರೆ. ಮನಸ್ಸು ಶಾಂತವಾಗಿರುತ್ತೆ. ಒಳ್ಳೆಯ ಗುಣಗಳನ್ನು ಕೂಡ ಬೆಳೆಸ್ಕೊಳ್ಳುತ್ತಾರೆ. ಸೊ ಕತೆಗಳು ಮಕ್ಕಳ ಜೀವನದ ಪಾಠಗಳನ್ನು ಸರಳವಾಗಿ ಕಲಿಸುತ್ತದೆ. ಕತೆ ಓದೋ ಹವ್ಯಾಸ ಹೇಗೆ ಮಾಡಿಸಬೇಕು ಅಥವಾ ಫೋನನ್ನು ಹೇಗೆ ಅವಾಯ್ಡ್ ಮಾಡಬೇಕು? ಇಲ್ಲಿದೆ ಟಿಪ್ಸ್. ಸೊ ಪ್ರತಿದಿನ ಊಟ ಮಾಡ್ತಿದ್ದೀರಾ, ಅಡುಗೆ ಮನೆಯಲ್ಲೇ ಕೂತ್ಕೊಂಡು ತಂದೆ ತಾಯಿಯರು ಫೋನನ್ನು ಬದಿಗಿಟ್ಟು ಅಥವಾ ದೂರದಲ್ಲಿಟ್ಟು ತಾವು ಕತೆ ಪುಸ್ತಕಗಳನ್ನಿಟ್ಟು ಕತೆ ಓದುತ್ತಾ ಚಿತ್ರಗಳನ್ನು ವಿವರಿಸುತ್ತಾ ನಿಮ್ಮ ಮಕ್ಕಳಿಗೆ ಊಟ ಮಾಡಿಸಿ. ಸರಳ ಕತೆಗಳಿಂದ ಕತೆಗಳನ್ನು ಹೇಳಲು ಶುರು ಮಾಡಿ. ಅವ್ರಿಗೆ ಒಂದು ಅಟ್ರಾಕ್ಟಿವ್ ಪಿಕ್ಚರ್ ಇರಬೇಕು ಆ ಕತೆ ಪುಸ್ತಕದಲ್ಲಿ. ಕತೆಗಳ ಹೇಗಿರಬೇಕಂದ್ರೆ ಆ ಚಿತ್ರ ನೋಡಿಯೇ ಅವರ ಕತೆಗಳನ್ನು ಅರ್ಥೈಸ್ಕೊಂಡಿರಬೇಕು. ಇದರಿಂದ ಮಕ್ಕಳಿಗೆ ಕತೆ ಓದಲು ತುಂಬ ಖುಷಿ ಅನಿಸುತ್ತೆ. ಹೊಸ ಹೊಸ ಕತೆಗಳನ್ನು ಕೇಳಬೇಕನ್ನಿಸುತ್ತೆ. ಮೂರನೇದಾಗಿ, ಕತೆ ಹೇಳುವಾಗ ಆ ಕತೆಗಳಲ್ಲಿರುವ ಪ್ರಾಣಿ ಪಕ್ಷಿ ಅದರ ಧ್ವನಿಗಳನ್ನು ಅನುಕರಿಸಿ, ಅವರಿಗೂ ಅನುಕರಿಸಲು ಅವಕಾಶ ಕೊಡಿ. ಸೊ ಇದರಿಂದ ಆ ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ. ಮತ್ತು ಇನ್ನೂ ಕೇಳಬೇಕನ್ಸುತ್ತೆ. ಇದರಿಂದ ತಂದೆ ತಾಯರಿಗೂ ತಮ್ಮ ಕೆಲಸದ ಒತ್ತಡದ ದಿನಪೂರ್ತಿ ಕೆಲಸದಲ್ಲಿರೋ ಒತ್ತಡವನ್ನು ದೂರ ಮಾಡಿದಾಗುತ್ತೆ. ಆ ಮಕ್ಕಳ ನಗು ನೋಡಿ ಆ ಮಕ್ಕಳಿಗೂ ಆ ಕತೆ ಹೇಳುವ ಒಳ್ಳೆಯ ಹವ್ಯಾಸ ಬೆಳೆಸುತ್ತೆ. ಇದರಿಂದಾಗಿ ಅವ್ರ ಫೋನ್ಗೆ, ಟಿ ವಿ, ಅದರ್ ಸ್ಕ್ರೀನ್ಸ್ಗೆ ಅಟ್ರ್ಯಾಕ್ಟ್ ಆಗೋದನ್ನು ಕಮ್ಮಿ ಮಾಡ್ಬೋದು. ಈ ಪ್ರಯತ್ನವನ್ನು ನೀವು ಬರೀ 1 ದಿನ 2 ದಿನ ಮಾಡಿ ವಿಫಲರಾಗಬಾರ್ದು. 1 ವಾರ ಅಟ್ಲೀಸ್ಟ್ 1 ತಿಂಗಳಾದರೂ ನಿಮಗೆ ನೀವೇ ಚಾಲೆಂಜ್ ಹಾಕ್ಕೊಳ್ಳಿ. ಫೋನನ್ನು ಅವಾಯ್ಡ್ ಮಾಡಿ ಮಕ್ಕಳ ಜೊತೆ ಕತೆ ಹೇಳುತ್ತಾ ಊಟ ಮಾಡಿ. ಅವ್ರಿಗೆ 1.5 ವರ್ಷ 2 ವರ್ಷ ಆದ ತಕ್ಷಣವೇ ಕತೆ ಹೇಳೋದು, ಕತೆ ಅವ್ರಿಗೇ ಅವರಿಂದ ಬಾಯಿಂದ ಕತೆ ಹೇಳಿಸ್ಕೊಳ್ಳೋದು, ಈ ಥರ ಎಲ್ಲ ಸಂವಾದ ನಡೀತಾ ಇದ್ದರೆ ಕತೆ ಹೇಳೋದು ಕೇಳೋದು ಇಂಥ ಮಕ್ಕಳಿಗೆ ತುಂಬ ಖುಷಿ ಅನಿಸುತ್ತೆ. ಕತೆ ಓದಬೇಕು, ಇನ್ನೂ ಹೊಸ ಹೊಸ ಕತೆಗಳನ್ನು ಕೇಳಬೇಕು ಅಂತೆಲ್ಲ ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಇದರಿಂದ ಕತೆ ಕೇಳುವ ಹವ್ಯಾಸ ಹೆಚ್ಚಾಗುತ್ತೆ. ಫೋನ್ನ ಅಡಿಕ್ಷನ್ ಕಮ್ಮಿ ಆಗುತ್ತೆ ಮಕ್ಕಳಿಗೆ. ಮಕ್ಕಳಿಗೆ ಓದೋ ಹವ್ಯಾಸ ಒಂದು ದೊಡ್ಡ ಗಿಫ್ಟ್. ಸೊ ಇದು ಅವರ ಭವಿಷ್ಯವನ್ನು ಬೆಳಗಿಸುತ್ತೆ. ನೀವೊಂದು ಒಳ್ಳೆ ಗಿಫ್ಟ್ ಕೊಡಬೇಕನ್ಸಿದ್ರೆ ಮಕ್ಕಳಿಗೆ ನಿಮ್ಮ 10-15 ನಿಮಿಷ ಸಮಯವನ್ನು ಕೊಟ್ಟು ಅವ್ರಿಗೆ ಓದೋ ಹವ್ಯಾಸವನ್ನು ಬೆಳೆಸಿ. ಸೊ ಇವತ್ತೇ ಶುರು ಮಾಡಿ, ದಿನಕ್ಕೆ ಒಂದು ಕಥೆಯಂತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.